ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತು ನಾನು ಬೆಳಗ್ಗೆಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಮನೆ ಕೆಲಸ ಎಲ್ಲ ಆಗಿತ್ತು. ಅಪ್ಪುಗೆ ಸ್ಕೂಲಿಗೆಲ್ಲ ರೆಡಿ ಮಾಡಿಬಿಟ್ಟು ಇವಾಗ ನಾನು ಸ್ನಾನ ಮಾಡ್ಕೊಂಬಂದು ರೆಡಿ ಆಗ್ತಾ ಇದ್ದೀನಿ. ಸಿರಿಗೆ ಇವಾಗ ಸ್ನಾನ ಮಾಡ್ಸೋಕ್ಕಾಗಲಿಲ್ಲ. ಸ್ಕೂಲಿಂದ ಕರ್ಕೊಂಬಂದಮೇಲೆ ಸ್ನಾನ ಮಾಡಿಸೋಣ ಅಂತ ಅಂದ್ಕೊಂಡು ಸುಮ್ಮನಾದೆ. ಇನ್ನು ನಾನು ಇವಾಗ ದೇವ್ರಿಗೆ ಪೂಜೆ ಮಾಡಿಬಿಟ್ಟು ಆಮೇಲೆ ಅಪ್ಪನ ಸ್ಕೂಲಿಗೆ ಕರ್ಕೊಂಡು ಹೋಗ್ತೀನಿ. ಏನೇ ಇದ್ರೂ ಕೂಡ ಕೆಲಸ ಬೆಳಗ್ಗೆನೇ ಕಂಪ್ಲೀಟ್ ಮಾಡ್ಕೊಂಬಿಡ್ತೀನಿ. ಸೊ ದಟ್ ಮಧ್ಯಾಹ್ನ ಟೈಮೆಲ್ಲ ಅಪ್ಪು ಜೊತೆ ಚೆನ್ನಾಗಿ ಆಟ ಆಡ್ಕೊಂಡಿರ್ಬೋದು ಅಂತ. ಆಮೇಲೆ ಒಂದು ಸ್ವಲ್ಪ ಏನಾದ್ರು ಸಣ್ಣ ಪುಟ್ಟದಿದ್ದರೆ ಅವೆಲ್ಲ ಮಾಡ್ಕೊತೀನಿ. ಡೀಪಾಗಿ ಕಸ ಗುಡಿಸಿ ಮನೆ ಒರೆಸೋದು ಅಂಥದ್ದನ್ನೆಲ್ಲ ನಾನು ಬೆಳಗ್ಗೆನೇ ಮಾಡ್ಕೊಂಬಿಡ್ತೀನಿ. ಸೊ ದಟ್ ನನಗೆ ಫುಲ್ ಡೇ ಒಂಥರ ಆರಾಮಾಗಿರ್ಬೋದು ಅನ್ನೋ ಥರ ಅಷ್ಟೇನೆ. ಇನ್ನು ಇವಾಗ ಪೂಜೆ ಎಲ್ಲ ಮಾಡಿಬಿಟ್ಟು ಆಮೇಲೆ ಅಪ್ಪನ ಸ್ಕೂಲಿಗೆ ಕರ್ಕೊಂಡು ಹೋಗ್ತೀನಿ. ಅವನದೇ ಹಾಗೆ ಬರ್ತಾ ಏನಾದರೂ ಮನೆಗೆ ತರಕಾರಿ ಎಲ್ಲ ಬೇಕಿತ್ತು ಅಂದರೆ ಅಲ್ಲೇ ಬರ್ತಾ ಮಾರ್ಕೆಟ್ ಇದೆ, ಹಂಗೆ ತೊಗೊಂಡು ಬರ್ತೀನಿ ತರಕಾರಿಗಳನ್ನೆಲ್ಲ. ಸೊ ಸುಮಾರು ಜನ ಕೇಳ್ತಾಯಿದ್ರಿ ರೆಗ್ಯುಲರಾಗಿ ವ್ಲಾಗ್ ಹಾಕಿ ಅಂತ, ಬಟ್ ಹಾಕೋದಕ್ಕೆ ಆಗ್ತಾಯಿಲ್ಲ. ಫಸ್ಟೇ ಹೇಳ್ದಾಗೆ ನನಗೆ ಇವಾಗ ಸರಿಗೆ ಟೈಮ್ ಸಾಕಾಗ್ತಿಲ್ಲ. ಅಪ್ಪನ ಸ್ಕೂಲಿಂದ ಕರ್ಕೊಂಬರೋದು, ಕರ್ಕೊಂಡು ಹೋಗೋದು, ಅವ್ನಿಗೆ ಓದಿಸೋದು ಇದೇ ಆಗೋಗ್ಬಿಡುತ್ತೆ. ಸೊ ಯಾವಾಗ ಆಗುತ್ತೆ ಆವಾಗ ವಿಡಿಯೋ ತೊಗೊಳ್ತಾ ಇದ್ದೀನಿ ಅಷ್ಟೇನೆ. ಆವಾಗ ಆ ಕ್ಲಿಪ್ಪಿಂಗ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಹೊಸದಾಗಿ ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಮರಿದಲ್ಲೇ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನು ಸಿರಿ ಕೂಡ ಇವಾಗ ಎದ್ದಿದ್ದು, ಅವಳನ್ನ ಕರ್ಕೊಂಡು ಮೇಲ್ಗಡೆ ಬಂದಿದ್ದೆ. ಇವಾಗ ಅವಳಿಗೆ ಕೂಡ ಪ್ಯಾಂಟೆಲ್ಲ ಹಾಕಿ ಒಂದು ಟೋಪಿ ಎಲ್ಲ ಹಾಕಿ ರೆಡಿ ಮಾಡಿ ಕರ್ಕೊಂಡು ಹೋಗೋದು ಸ್ಕೂಲಿಗೆ. ಅವಳು ಹೋಗ್ತಾ ನಾನು ಕ್ಯಾರಿ ಬ್ಯಾಗೆಲ್ಲ ಹಾಕ್ಕೊಳ್ಳೋದಲ್ವ, ನಿದ್ದೆ ಮಾಡಿಬಿಡ್ತಾಳೆ ಚೆನ್ನಾಗಿ. ಮತ್ತೇನು ಎದ್ದೇಳೋದು, ಹಠ ಮಾಡೋದು ಈ ಥರದ್ದೆಲ್ಲ ಏನೂ ಇಲ್ಲ. ಆ್ಯಂಡ್ ಇದು ಕೂಡ ತುಂಬ ಕಂಫರ್ಟಬಲ್ ಆಗಿ ಇರುತ್ತೆ. ನಾನು ಗಾಡಿನಲ್ಲಿ ಪಾಪುನ ಈ ಥರ ಕ್ಯಾರಿ ಬ್ಯಾಗ್ನಲ್ಲಿ ಹಾಕ್ಕೊಂಡು ಆರಾಮಾಗಿ ಹೋಗ್ಬೋದು. ಸೊ ಅಪ್ಪನ ಸ್ಕೂಲಿಗೆ ಬಿಟ್ಬಿಟ್ಟು ಇವಾಗ ಬಂದ್ವಿ. ಸಿರಿ ಬರ್ತಾನೆ ಮಲ್ಕೊಂಡ್ಬಿಟ್ಟಿದ್ಲು. ಹಾಗೆ ಒಂದು ಸ್ವಲ್ಪ ಹೂವು ಕೂಡ ಬೇಕಾಗಿತ್ತು, ಖಾಲಿಯಾಗಿತ್ತು ನಾಳೆ ಪೂಜೆಗೆಲ್ಲ. ಹಾಗೆ ಬರ್ತಾ ತೊಗೊಬಂದೆ. ಇವಾಗ ತಿಂಡಿ ಮಾಡಬೇಕು. ಬೆಳಗ್ಗೆ ಒಂದು 5 ಗಂಟೆಯಿಂದ ಸ್ಟಾರ್ಟ್ ಆಗೋ ನನ್ನ ರೂಟೀನ್. ಇವಾಗ ಒಂಥರ ನೆಮ್ಮದಿ ಅಂತ ಅನಿಸುತ್ತೆ. ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ನನಗೆ ನಾನು ಟೈಮ್ ಕೊಟ್ಕೊಂಡು ಆರಾಮಾಗಿರೋಣ ಅನ್ನೋ ಥರ. ಎಲ್ಲ ಕೆಲಸನೂ ಆಗಿದೆ, ಏನೂ ಇಲ್ಲ. ಅದೇ ನಾನು ಹೇಳ್ತಾನೆ ಇದ್ದೀನಿ, ಮೊನ್ನೆಯಿಂದ ವಿಡಿಯೋ ಮಾಡ್ಕೋಬೇಕಾಗಿತ್ತು. ಇದು ಮಿಂತ್ರಾಯಿಂದ ಇದನ್ನೆಲ್ಲ ತರಿಸಿದ್ದೆ ಬಟ್ಟೆಗಳನ್ನ, ಅದೆಲ್ಲ ಹಾಗೆ ಇಟ್ಟಿದ್ದೀನಿ. ಒಂದು ಮಾತ್ರ ರಿಟರ್ನಿಗೆ ಇಟ್ಟಿದ್ದೀನಿ. ಯಾಕೆ ಅಂತ ಅಂದರೆ ಅದು ನಾನು ಆರ್ಡರ್ ಮಾಡಿರೋ ಡ್ರೆಸ್ಸೇ ಅಲ್ಲ, ಯಾವುದೋ ಬೇರೆ ಬಂದುಬಿಟ್ಟಿದೆ. ಸೊ ಹಾಗಾಗಿ ಅದು ರಿಟರ್ನ್ ಮಾಡ್ತಾಯಿದ್ದೀನಿ. ಇಷ್ಟು ಡ್ರೆಸ್ಸು ಯಾವ್ದು ಚೆನ್ನಾಗಿದೆ ಹಾಕ್ಕೊಂಡು ನೋಡಿ, ಅದಾದಮೇಲೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇಲ್ಲಾಂತ ಸೊ ಈ ಥರ ಒಂದಷ್ಟು ಬಟ್ಟೆ ತೊಗೊಂಡು ಇಟ್ಕೊಂಬಿಟ್ರೆ ಆಮೇಲೆ ನಾನು ಸುಮ್ಮನೆ ಹೊರಗಡೆ ಶಾಪ್ಗೆಲ್ಲ ಹೋಗಿ ಏನೂ ಶಾಪಿಂಗ್ ಮಾಡೋದಿಲ್ಲ. ಬಟ್ಟೆಗಳು ಅಂದರೆ ಕುರ್ತಾ ಸೆಟ್ಟು, ಈ ಸಲ ಎಲ್ಲ ಕೂಡ ಕುರ್ತಾ ಸೆಟ್ಟೇ ತರಿಸಿದ್ದೀನಿ. ಯಾಕಂದರೆ ಲಾಸ್ಟ್ ಟೈಮ್ ಆಲ್ಮೋಸ್ಟ್ ಎಲ್ಲ ಮ್ಯಾಕ್ಸಿ ಡ್ರೆಸ್ಸೇ ತರಿಸಿದ್ದೆ. ಆ್ಯಂಡ್ ಅಷ್ಟೊಂದು ಮ್ಯಾಕ್ಸಿ ಡ್ರೆಸ್ ಆಗೋಗ್ಬಿಟ್ಟಿದೆ ಇವಾಗ ನನ್ನ ಹತ್ರ. ಹಾಗಾಗಿ ಈ ಸಲ ಕುರ್ತಾ ಸೆಟ್ ತರಿಸೋಣ ಅಂತ ಅಂದ್ಬಿಟ್ಟು ತರಿಸಿದೆ. ಆಮೇಲೆ ನನ್ನ ಹತ್ರ ಇದ್ದಿದ್ದೊಂದಷ್ಟು ಕುರ್ತಾ ಸೆಟ್ ಏನಿತ್ತು ಅದು ಕೂಡ ಎಲ್ಲ ಸ್ವಲ್ಪ ಹಾಳಾಗಿತ್ತು. ಸರಿ ಅಂತ ಅಂದ್ಬಿಟ್ಟು ತರಿಸಿದ್ದು. ತೋರಿಸ್ತೀನಿ, ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇವತ್ತು 10 ನನ್ನ ಮಗ ಸ್ಕೂಲಿಂದ ಕರ್ಕೊಂಬರೋ ಅಷ್ಟೊತ್ತಿಗೆ ಅದೊಂದು ಕೆಲಸ ಮಾಡಿ ಮುಗಿಸ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಇನ್ನು ತಿಂಡಿ ಇವತ್ತು ಪಲಾವ್ ಮಾಡಿದ್ದೆ, ಪಲಾವ್ ತಿನ್ನಬೇಕು. ಅದಾದಮೇಲೆ ಮೊಸರು ಬಜ್ಜಿ ಏನೂ ಮಾಡಲಿಲ್ಲ. ಮತ್ತು ಬೆಣ್ಣೆ ಕೂಡ ತೆಗೆದಿಡಬೇಕು ಇವತ್ತು ದೇವರಿಗೆ ತುಪ್ಪದ ಬತ್ತಿ ಮಾಡ್ಕೊಳ್ಳೋದಕ್ಕೆ. ಸೊ ಹಾಗಾಗಿ ಅದನ್ನು ಒಂದು ಕೆಲಸ ಇದೆ. ಫಸ್ಟು ಇದೊಂದು ಕೆಲಸ ಮುಗಿಸ್ಕೊಂಡ್ಬಿಡ್ತೀನಿ. ಮಿಂತ್ರಾದ ಏನು ಹಾಲ್ ಇದೆ ಅದು ಮಾಡಿಬಿಡ್ತೀನಿ. ಅದಾದಮೇಲೆ ನೆಕ್ಸ್ಟು ಬೇರೆ ಏನಿದ್ರೆ ಕೆಲಸ ಮಾಡ್ಕೊಳ್ತೀನಿ. ಇದು ಬೆಣ್ಣೆ ತೆಗೆದು ತುಪ್ಪ ಮಾಡ್ಕೊಳ್ಳೋದು ಎಲ್ಲ ಅಪ್ಪು ಬಂದಮೇಲೂ ಕೂಡ ಮಾಡ್ಕೋಬೋದು, ಅದೇನು ತಲೆನೋವಿಲ್ಲ. ಅದೊಂದು ಕೆಲಸ ಫಸ್ಟೇ ಇಟ್ಕೊಂಡ್ಬಿಟ್ರೆ ನನಗೊಂಥರ ತಲೆ ಕೆಟ್ಟೋದಂಗೆ ಆಗೋಗ್ಬಿಡುತ್ತೆ, ಇದು ಮಾಡಲ ಅದು ಮಾಡಲ ಅನ್ನೋ ಥರ. ಅದಕ್ಕಾಗಿ ಅದನ್ನು ಮಧ್ಯಾಹ್ನ ಮೇಲೆ ಮಾಡ್ಕೊತೀನಿ. ಫಸ್ಟ್ ಇವಾಗ ತಿಂಡಿ ತಿನ್ಬಿಡ್ತೀನಿ. ಆವಾಗಲೇ ಹೇಳಿದೆ ಮೊಸರು ಬಜ್ಜಿ ಏನೂ ಮಾಡಿಲ್ಲ ಅಂತ. ಇವಾಗ ಸೌತೆಕಾಯಿನ ಕಟ್ ಮಾಡ್ಕೊತಾ ಇದ್ದೀನಿ. ಜೀವನಿಗೆ ಕೂಡ ಸೌತೆಕಾಯಿನ ಹಾಕಿದೆ ಬಾಕ್ಸಿಗೆ, ಅಪ್ಪುಗೆ ಕೂಡ ಸೌತೆಕಾಯಿನ ಹಾಕಿದ್ದೆ. ಸೊ ನನಗೆ ಏನೇ ಇದ್ದರೂ ಸ್ವಲ್ಪ ಬಿಸಿ ಇದ್ದರೆ ತಿನ್ನೋದಕ್ಕೆ ಇಷ್ಟ ಆಗುತ್ತೆ. ಅದರಲ್ಲೂ ಪಲಾವ್ ಆಗಿರ್ಬೋದು, ಬಿಸಿಬೇಳೆಬಾತು, ಏನೇ ತಿಂಡಿ ಇದ್ರೂ ನಾನು ಬಿಸಿ ಬಿಸಿ ತಿನ್ನೋಕ್ಕೆ ಇಷ್ಟ. ಆರೋಗ್ಯರೋದೇನು ಅಷ್ಟು ಇಷ್ಟ ಆಗೋಲ್ಲ ನನಗೆ, ಬಟ್ ಏನೂ ಮಾಡೋಕ್ಕಾಗಲ್ಲ. ಇವಾಗ ಸ್ವಲ್ಪ ಅಭ್ಯಾಸ ಮಾಡ್ಕೋತಾ ಇದ್ದೀನಿ. ಯಾಕೆಂದರೆ ಇವಾಗ ಬೆಳಗ್ಗೆನೇ ಬೇಗ ತಿಂಡಿ ಮಾಡಿಬಿಡ್ತೀನಿ. ಆಗಲ್ಲ, ಒಂದು ಸ್ವಲ್ಪ ಲೇಟೇ ಆಗುತ್ತೆ ತಿನ್ನೋ ಅಷ್ಟೊತ್ತಿಗೆ. ನಾನು ಅಪ್ಪನ ಸ್ಕೂಲಿಗೆ ಬಿಟ್ಬಿಟ್ಟು ಬಂದು ನಾನು ತಿನ್ನೋದು ತುಂಬ ಲೇಟ್ ಆಗುತ್ತೆ. ಸೊ ಹಾಗಾಗಿ ಏನು ಮಾಡೋಕ್ಕಾಗಲ್ಲ, ತಿನ್ನೋದು. ವೆಜಿಟೇಬಲ್ ಬಾತ್ ಹಾಗೆಯೇ ಸೌತೆಕಾಯಿ ಇವಾಗ ತಿಂಡಿ ತಿಂದ್ಬಿಟ್ಟು ಅದಾದಮೇಲೆ ಸಿಗ್ತೀನಿ. ಸಿರಿಗೆ ಇನ್ನೂ ಸರಿ ಮಾಡಿ ತಿನ್ನಿಸ್ಬೇಕು.
ಅವಳಿನ್ನೂ ಮಲಗಿದಾಳಲ್ವ, ಅಷ್ಟೊತ್ತಿಗೆ ನಾನು ತಿಂಡಿ ತಿನ್ಕೊಂಬಿಟ್ರೆ ಅವಳು ಎದ್ಮೇಲೆ ಅವಳಿಗೆ ಸರಿ ಮಾಡಿಬಿಟ್ಟು ಅವಳಿಗೆ ಊಟ ಮಾಡಿಸ್ಬೋದು ಪಾಪುಗೆ. ಸೊ ಹಾಗಾಗಿ ಫಸ್ಟ್ ನಾನು ತಿನ್ಕೊಡ್ತೀನಿ. ನಂದು ತಿಂಡಿ ಆಯಿತು. ಸಿರಿ ಎದ್ಬಿಟ್ಟು ಸರಿ ಮಾಡ್ಕೊಂಡು ಬರೋ ಅಷ್ಟೊತ್ತಿಗೆ ಅಳೋದು ಹಿಂಗೆ. ಆಯ್ತು. ಯಾರದು ಯಾಕೆ ಕಳ್ತಾ ಇರೋದು ನೀನು? ಇವಾಗ ಟೈಮ್ ಆಲ್ರೆಡಿ 11:30 ಆಗಿದೆ. ಎಡಿಟ್ ಮಾಡ್ತಾ ಕೂತ್ಕೊಂಡಿದ್ದೆ. 3 ದಿನ ಆಗಿದೆ ವಿಡಿಯೋ ಅಪ್ಲೋಡ್ ಮಾಡಿ. ಸೊ ಇವತ್ತು ಟೆನಿಕಾಸ್ಟ್ ಹಾಕಲೇಬೇಕು. ಆಮೇಲೆ ಪಾಪು ಕೂಡ ಅಷ್ಟೇ, ಹೀಗೆ ಆಟಾಡ್ತಾ ಫೀಡಿಂಗ್ ಮಾಡಿಸ್ದೆ ಮಲ್ಕೊಂಡ್ಬಿಟ್ಲು. ಸೊ ಅವಳದೇನು ತಲೆನೋವಿಲ್ಲ. ಅವಳ ಜೊತೆ ಆಟ ಆಡ್ಕೊಂಡಿರ್ತೀನಿ. ಆಮೇಲೆ ಅವಳು ಎದ್ದಾಗ ಅವಳ ಜೊತೆನೇ ಟೈಮ್ ಆಗೋಗ್ಬಿಡುತ್ತೆ. ಮಲ್ಕೊಂಡಾಗ ನಂದೇನಿರುತ್ತೆ ಕೆಲಸ ಅದನ್ನೆಲ್ಲ ಮಾಡ್ಕೊಳ್ತೀನಿ. ಇನ್ನು ಅಪ್ಪನ ಸ್ಕೂಲಿಂದ ಕರ್ಕೊಂಬರೋಕ್ಕೆ 1 hour ಟೈಮ್ ಇದೆ. ಅಷ್ಟೊತ್ತಿಗೆ ನಾನು ಬೇಗ ಎಡಿಟಿಂಗ್ ಎಲ್ಲ ಮಾಡಿ ಮುಗಿಸಿ ಅಪ್ಲೋಡ್ ಮಾಡಿಬಿಟ್ಟು ಆಮೇಲೆ ಸಿರಿನ ಆದರೆ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಡು ಹೋಗ್ತೀನಿ ಸ್ಕೂಲ್ ಹತ್ರ. ಇಲ್ಲ ಅಂತ ಅಂದರೆ ಸ್ಕೂಲಿಂದ ಅಪ್ಪನ ಕರ್ಕೊಂಡು ಬಂದಮೇಲೆ ಸ್ನಾನ ಮಾಡಿಸ್ತೀನಿ ಸಿರಿಗೆ. ಯಾಕಂದರೆ ಸುಮ್ಮನೆ ಹರಿಬರಿನಲ್ಲಿ ಆಗಲ್ಲ. ಅವಳಿಗೆ ಆಲ್ಮೋಸ್ಟ್ ಒಂದು ಅರ್ಧ ಗಂಟೆ ಅವಳದೇ ಆಗೋಗ್ಬಿಡುತ್ತೆ ನನಗೆ. ಹಾಗಾಗಿ ಅಂದ್ಕೊಂಡಿದ್ದೀನಿ. ಇದು ಇನ್ನೇನು ಒಂದು ಎಡಿಟಿಂಗ್ ಕೆಲಸ ಒಂದು 15 ನಿಮಿಷ ಇದೆ. ಬೇಗ ಮಾಡಿಬಿಟ್ಟು ಅಪ್ಲೋಡ್ಗೆ ಹಾಕಿದ್ರೆ ಅದು ಕೂಡ ಆಗುತ್ತೆ. ಸೊ ಹಾಯ್ ಫ್ರೆಂಡ್ಸ್, ಬೆಳಗ್ಗೆಯಿಂದ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ತಿಂಡಿಗೆ ಅಂತ ಪುಳಿಯೋಗರೆ ಗೊಜ್ಜನ್ನ ರೆಡಿ ಮಾಡಿ ಇಟ್ಟಿದ್ದೀನಿ. ಹಾಗೆಯೇ ಕಡಲೆ ಬೀಜನೂ ಕೂಡ ಎಲ್ಲ ಹುರಿದ್ಬಿಟ್ಟಿಟ್ಟೆ. ವ್ಲಾಗ್ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ. ನನಗೂ ಅಪ್ಪನ ಸ್ಕೂಲಿಂದ ಕರ್ಕೊಂಡು ಬಂದಾಗ ಒಂದು ಸ್ವಲ್ಪ ಟಯರ್ಡ್ ಆಗಿತ್ತು. ಸೊ ಮಲ್ಕೊಂಡ್ಬಿಟ್ಟಿದ್ದೆ. ಅದಾದಮೇಲೆ ಸಂಜೆ ಒಂದು ಸ್ವಲ್ಪ ಕೆಲಸ ಇತ್ತು ಅಂತ ಅದರಲ್ಲಿ ಬ್ಯುಸಿ ಆಗಿಬಿಟ್ಟೆ. ವ್ಲಾಗ್ನ ಕಂಟಿನ್ಯೂನೇ ಮಾಡೋಕ್ಕಾಗಲಿಲ್ಲ. ಇವಾಗ ಮತ್ತೆ ಬೆಳಗ್ಗೆಯಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಡೇ ಪುಳಿಯೋಗರೆ ಗೊಜ್ಜು ಕೂಡ ರೆಡಿ ಆಗಿದೆ. ಆಮೇಲೆ ಕಡಲೆ ಬೀಜನ ಕೂಡ ರೆಡಿ ಮಾಡಿ ಇಟ್ಟಿದ್ದೀನಿ. ಟೈಮ್ ಆಲ್ರೆಡಿ ಈಗ 5:45 ಆಗಿದೆ. ಸೊ ಏನಂದರೆ ನೆನ್ನೆ ನೈಟು ಪಾತ್ರೆ ತೊಳೆಯೋದಕ್ಕಾಗಲಿಲ್ಲ. ಸೊ ಪಾತ್ರೆ ಎಲ್ಲ ಇನ್ನೂ ಸಿಂಕಲ್ಲಿ ಹಾಗೇ ಇದೆ. ಅದನ್ನೆಲ್ಲ ವಾಶ್ ಮಾಡಬೇಕು. ಅದಾದಮೇಲೆ ಹೊರಗಡೆ ಹೋಗಿ ಬಾಗಿಲೆಲ್ಲ ಒರೆಸಿ ರಂಗೋಲಿ ಬಿಡಬೇಕು. ಸೊ ಇಷ್ಟು ಕೆಲಸ ಇದೆ, ಮಾಡ್ಕೊಳ್ತೀನಿ ಬೇಗ. ಇವತ್ತು ಈ ಥರ ಇದೆ ಅಂತಲೇ, ಅಂದರೆ ಎಕ್ಸ್ಟ್ರಾ ಕೆಲಸ ಇದೆ ಅಂತಲೇ ನಾನೇನು ಮಾಡಿದೆ, ಸರಿ ಬಿಡು ಅಂತ ಅಂದ್ಬಿಟ್ಟು ಇವಾಗ ಪುಳಿಯೋಗರೆನ ಮಾಡಿದ್ದು. ಪುಳಿಯೋಗರೆ ಅಂದರೆ ಬೇಗ ಆಗೋಗ್ಬಿಡುತ್ತಲ್ವ. ಅಪ್ಪುಗೂ ಕೂಡ ಇಷ್ಟ ಆಗುತ್ತೆ, ಜೀವನ್ಗೆ ಕೂಡ ಇಷ್ಟ ಆಗುತ್ತೆ. ಸೊ ಅದನ್ನೇ ಮಾಡಿದೆ. ಸೊ ಇನ್ನು ಅನ್ನಕ್ಕೆ ಇಡಬೇಕು. ಅನ್ನಕ್ಕೆ ಒಂದು ಪಾತ್ರೆ ಎಲ್ಲ ತೊಳೆದಿದ್ದಾದಮೇಲೆ ಅನ್ನಕ್ಕೆ ಇಡ್ತೀನಿ. ಇನ್ನು ಸಿರಿ ಅಪ್ಪು ಇಬ್ಬರು ಕೂಡ ಮಲ್ಕೊಂಡಿದ್ದಾರೆ. ಆರಾಮಾಗಿ ಮಲ್ಕೊಳ್ಳಿ. ಸದ್ಯ ನನಗೆ ಬೇಗ ಪಾತ್ರೆ ತೊಳೆದ್ಬಿಟ್ಟು ನಾನು ಬೇರೆ ಕೆಲಸ ಎಲ್ಲ ಮಾಡ್ಕೊಳ್ತೀನಿ. ಇಲ್ಲ ಅಂದರೆ ನನಗೆ ಅಪ್ಪನ ಸ್ಕೂಲಿಗೆ ಕರ್ಕೊಂಡು ಹೋಗಿ ಬಿಡೋದಕ್ಕೆ ಲೇಟ್ ಆಗಿಬಿಡುತ್ತೆ. ನಾನು ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಿ ಹೋಗೋದಲ್ವ. ಸೊ ಲೇಟ್ ಆಗಿಬಿಡುತ್ತೆ. ಹಾಗಾಗಿ ಬೇಗ ಮಾಡ್ಕೋತೀನಿ. ಜೀವನ ಕೆಳಗಡೆ ಹೋಗಿದ್ರು ನೀರು ಆನ್ ಮಾಡಿಬಿಟ್ಟು ಬರೋದಕ್ಕೆ. ಯಾಕಂದರೆ ನೆನ್ನೆ ಫುಲ್ ಡೇ ನೀರು ಆನ್ ಮಾಡೇ ಇಲ್ಲ. ಸೊ ಇವಾಗ ಹೋಗಿ ನೀರು ಆನ್ ಮಾಡ್ಬಿಟ್ಟು ಬಂದರು. ಇವಾಗ ನಾನು ಬೇಗ ನನ್ನ ಕೆಲಸನ ಮಾಡ್ಕೋತೀನಿ. ಏನು ಪಾರ್ಕಿಂಗ್ ಇದ್ರ ಹತ್ರ ಮೆಟ್ಲು ಕೆಳಗೆ ಸಿಂಕಲ್ಲಿ ಇದ್ದಿದ್ದ ಪಾತ್ರೆಗಳನ್ನೆಲ್ಲ ತೊಳ್ಕೊಂಡು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ. ಇವಾಗ ಜೀವನ್ಗೆ ಮತ್ತು ಅಪ್ಪುಗೆ ಅಂತ ಬಾಕ್ಸ್ ರೆಡಿ ಮಾಡ್ತಾಯಿದ್ದೀನಿ. ಒಂದೇ ಪಾತ್ರೆನಲ್ಲೇ ಪುಳಿಯೋಗರೆನ ಕಲಿಸ್ಬಿಡ್ತೀನಿ. ನಾನು ಸ್ಕೂಲಿಗೆ ಬಿಟ್ಬಿಟ್ಟು ಬಂದು ಆಮೇಲೆ ಅನ್ನ ಮಾಡಿಕೊಂಡು ಬಿಸಿಯಾಗೆ ತಿನ್ನೋಣ ಅಂತ. ಅದೇನೋ ಗೊತ್ತಿಲ್ಲ, ನನಗೆ ಅಷ್ಟು ಇಷ್ಟ ಆಗೋಲ್ಲ ಪುಳಿಯೋಗರೆ ಆರೋಗಿರೋದೆಲ್ಲ ತಿನ್ನೋದಕ್ಕೆ. ಸೊ ಹಾಗಾಗಿ ಬಂದುಬಿಟ್ಟು ಅನ್ನಕ್ಕೆ ಇಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅಪ್ಪುಗೆ ಮತ್ತು ಜೀವನ್ಗೆ ಬಾಕ್ಸಿಗೆ ಮತ್ತು ಅವ್ರು ತಿನ್ನೋದಕ್ಕೆ ಇಲ್ಲಿ ಎಷ್ಟು ಬೇಕಾಗುತ್ತೆ ಅಷ್ಟನ್ನ ಅನ್ನ ಮಾಡ್ಕೊಂಡಿದ್ದೆ. ಇನ್ನಿವಾಗ ಬಾಕ್ಸ್ ಎಲ್ಲ ಆಯಿತು ರೆಡಿ ಮಾಡಿದ್ದು. ಅಪ್ಪುಗೆ ಜೀವನ ಸ್ನಾನ ಮಾಡಿಸಿ ಎಲ್ಲ ರೆಡಿ ಮಾಡಿರ್ತಾರೆ. ಸೊ ಅವನಿಗೆ ತಿಂಡಿ ಎಲ್ಲ ಏನು ತಿನ್ನಿಸ್ಬೇಕು ನಾನೆಲ್ಲ ತಿನ್ನಿಸಿ ಆಮೇಲೆ ಅವನ್ನ ರೆಡಿ ಮಾಡಿ ಕೂಡಿಸಿರ್ತೀನಿ. ಅಂದರೆ ನನಗೆ ಜಸ್ಟು ಬಂದು ನಾನು ಸ್ನಾನ ಮಾಡಿಕೊಂಡು ದೇವ್ರ ಪೂಜೆ ಮಾಡಿ ಪಾಪುಗೆ ರೆಡಿ ಮಾಡಿಕೊಂಡು ಕರ್ಕೊಂಡು ಹೋಗೋ ಥರ ಅಷ್ಟೇ ಇಟ್ಕೊಳ್ಳೋದು. ಇನ್ನು ಅದಾದಮೇಲೆ ನಾನು ಏನೂ ಕೆಲಸ ಮಾಡೋದಕ್ಕೆ ಹೋಗೋಲ್ಲ. ಏನೇನಿರುತ್ತೆ ಎಲ್ಲನೂ ಮಾಡಿ ಮುಗಿಸ್ಕೊಂಡ್ಬಿಡ್ತೀನಿ. ಜೀವನ್ ಕೂಡ ಆದಷ್ಟು ಅವರು ಹೆಲ್ಪ್ ಮಾಡಿಕೊಡ್ತಾರೆ ಬೆಳಗ್ಗೆ ಹೊತ್ತು. ಯಾಕಂದರೆ ಸ್ವಲ್ಪ ಬೇಗನೆ ಎದ್ದೇಳೋದ್ರಿಂದ ಎಲ್ಲ ಕೆಲಸನೂ ಬೇಗ ಕಂಪ್ಲೀಟ್ ಆಗುತ್ತೆ ಮನೆಯದು ಅನ್ನೋದಕ್ಕೋಸ್ಕರ ಸ್ವಲ್ಪ ಬೇಗ ಇದೆಲ್ಲ ಮಾಡ್ಕೊಳ್ತೀವಿ.
ಎಲ್ಲ ಕೆಲಸ ಮಾಡೋ ಅಷ್ಟೊತ್ತಿಗೆ 7:30 ಆಗಿದೆ. ಇವಾಗ ಹೋಗಿ ಕಾಫಿ ಕುಡಿದು ಅದಾದಮೇಲೆ ಸ್ನಾನ ಮಾಡಿಕೊಂಡು ಬರಬೇಕು. ನಿಜವಾಗ್ಲೂ ಬೆಳಗ್ಗೆ ಇದ್ದಾಗಿಂದ ಅಪ್ಪನ ಕರ್ಕೊಂಡೋಗಿ ಸ್ಕೂಲಿಗೆ ಬಿಡೋವರೆಗೂ ಫುಲ್ ಬ್ಯುಸಿ ರೂಟೀನ್ ಇರುತ್ತೆ. ಅದಾದಮೇಲೆ ಒಂಥರ ನನಗೆ ಫುಲ್ ಡೇ ಅಲ್ಲ ಆರಾಮಾಗಿರ್ಬೋದು. ಅದಕ್ಕೋಸ್ಕರನೇ ಬೆಳಗ್ಗೆ ಬೇಗ ಎದ್ದು ಎಲ್ಲ ಕೆಲಸಗಳನ್ನ ಮಾಡ್ಕೊಂಬಿಡ್ತೀನಿ. ಸ್ಟಾರ್ಟಿಂಗ್ ಇನಿಷಿಯಲ್ ಡೇಸಲ್ಲಿ ಸ್ವಲ್ಪ ಕಷ್ಟ ಆಗೋದು, ಬಟ್ ಇವಾಗ ಒಂಥರ ಅಭ್ಯಾಸ ಆಗೋಗ್ಬಿಟ್ಟಿದೆ. ಆಮೇಲೆ ಇನ್ನೂ ಸಿರಿ ಎದ್ದಿಲ್ಲ. ಅವಳನ್ನ ಅಪ್ಪನ ಸ್ಕೂಲಿಗೆ ಬಿಟ್ಟು ಆಮೇಲೆ ಕರ್ಕೊಂಬರ್ತೀನಲ್ವ, ಮನೆಗೆ ಬರ್ತೀನಲ್ಲ ಆವಾಗ ಸ್ನಾನ ಮಾಡಿಸ್ತೀನಿ. ನಾನಿವಾಗ ಸ್ನಾನ ಮಾಡಿಕೊಂಡು ಬೇಗ ಆಮೇಲೆ ದೇವ್ರ ಪೂಜೆ ಮಾಡಿಬಿಟ್ಟು ಆಮೇಲೆ ಅಪ್ಪನ ಕರ್ಕೊಂಡು ಹೋಗ್ಬೋದು. ನೋಡ್ಬೋದು ಟೈಮ್ 7:30. ಎಲ್ಲ ಕೆಲಸ ಆಗಿದೆ. ಕಸ ಗುಡಿಸಿ, ಮನೆ ಒರೆಸಿ, ಪಾತ್ರೆ ತೊಳೆದು, ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ, ಹೊರಗಡೆ ಬಾಗಿಲು ತೊಳೆದು, ರಂಗೋಲಿ ಬಿಟ್ಟು ಎಲ್ಲ ಆಗಿದೆ. ಆ್ಯಂಡ್ ಇವತ್ತೊಂದು ಸ್ವಲ್ಪ ರಂಗೋಲಿ ಬಿಡುವಾಗಲ್ವ ನಾನೇ ಯಾವುದೋ ಒಂದು ಚುಕ್ಕಿ ಇಟ್ಟೆ. ಅದು ನೋಡಿದ್ರೆ ಇನ್ನೊಂದು ಯಾವುದೋ ರಂಗೋಲಿ ಆಗೋಯ್ತು. ಕೊನೆಗೆ ಸರಿ ಬಿಡು, ನೆಕ್ಸ್ಟ್ ಇನ್ನೊಂದು ಸರ್ತಿ ನೀಟಾಗಿ ಪ್ರಾಕ್ಟೀಸ್ ಮಾಡಿಕೊಂಡು ರಂಗೋಲಿ ಬಿಡೋಣ ಅಂದ್ಕೊಂಡು ಸುಮ್ಮನೆ ಅದೇ. ಇದು ಕೂಡ ಚೆನ್ನಾಗಿದೆ, ಬಟ್ ರೆಗ್ಯುಲರಾಗಿ ಯಾವಾಗಲೂ ಬಿಡ್ತಿರ್ತೀನಲ್ಲ ಅದೇ ಥರನೇ ಇದೆ ಅಷ್ಟೇ. ಸೊ ಇವಾಗ ಬೇಗ ಕಾಫಿ ಕುಡಿದು ಅದಾದಮೇಲೆ ನಾನು ಹೋಗಿ ಸ್ನಾನ ಮಾಡಿಕೊಂಡು ದೇವ್ರ ಪೂಜೆ ಮಾಡಿಬಿಡ್ತೀನಿ. ಇಲ್ಲ ಟೈಮ್ ಆಗೋಗ್ಬಿಡುತ್ತೆ. ಆಮೇಲೆ ಅಪ್ಪುಗೆ ಬ್ಲಾಗ್ ಮಾಡ್ಕೊಳಕ್ಕಾಗಲ್ಲ ಬೆಳಗ್ಗೆ ಹೊತ್ತು. ಎಷ್ಟೆಷ್ಟಾಗುತ್ತೋ ಅಷ್ಟು ವಿಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡೆ. ಇನ್ನೂ ಹೊರಗಡೆ ರಂಗೋಲಿ ತೋರಿಸ್ತೀನಿ ಇವತ್ತು. ಏನು ತಿಂಡಿ ಮಾಡಿದ್ದೆ ಹೇಳಿ ಇವತ್ತು ನಾನು? ಹಾಂ, ಅವನಿಗೆ ಗೊತ್ತಿಲ್ಲ, ಬರೀ ತಿನ್ನೋದಷ್ಟೇ ಅವನು. ಪುಳಿಯೋಗರೆ. ಇವಾಗ ಬೇಗ ಕಾಫಿ ಕುಡಿದ್ಬಿಟ್ಟು ಅದಾದಮೇಲೆ ನಾನು ಹೋಗಿ ಸ್ನಾನ ಮಾಡ್ಕೊಂಬಂದು ದೇವ್ರ ಪೂಜೆ ಮಾಡಿಬಿಡ್ತೀನಿ. ಇಲ್ಲಾಂದರೆ ನಿಜ ತುಂಬ ಲೇಟ್ ಆಗೋಗ್ಬಿಡುತ್ತೆ. ಹಾಗಾಗಿ ಅಪ್ಪನ ಸ್ಕೂಲಿಗೆ ಬಿಟ್ಬಿಟ್ಟು ನಾನು ದೀಪ ಅವ್ರ ಮನೆಗೆ ಹೋಗಿದ್ದೆ ಪಾಪನ ಕರ್ಕೊಂಡು. ಸೊ ಅಲ್ಲಿ ಒಂದು ಸ್ವಲ್ಪ ಹೊತ್ತಿದ್ದು ಅದಾದಮೇಲೆ ಅಪ್ಪನ ಸ್ಕೂಲಿಂದ ಕರ್ಕೊಂಡು ಆಮೇಲೆ ಮನೆಗೆ ಬಂದೆ. ಆಮೇಲೆ ಇವತ್ತು ವಿಶಾಲ್ ಮಾರ್ಟ್ಗೆ ಕೂಡ ಹೋಗೋಣ ಅಂತ ಪ್ಲ್ಯಾನ್ ಇತ್ತು. ಯಾಕೆಂದರೆ ನಮ್ಮದು ಒಂದು ಸ್ವಲ್ಪ ಮ್ಯಾಟ್ಗಳೆಲ್ಲ ಹಾಳಾಗ್ಬಿಟ್ಟಿತ್ತು, ಡೋರ್ ಮ್ಯಾಟು. ಅದನ್ನೆಲ್ಲ ತೊಗೊಂಬರೋಣ ಅಂತ ಅಂದ್ಕೊಂಡು ವಿಶಾಲ್ ಮಾರ್ಟ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಹೇಗಿದ್ರು ನಾನು ಹೋಗ್ತೀನಲ್ವ, ದೀಪ ಅವ್ರನ್ನ ಕೂಡ ಕರೆಯೋಣ ಅಂತ ಅಂದ್ಬಿಟ್ಟು ಕರೆದೆ. ಅವರು ನಾನು ಬರ್ತೀನಿ ಅಂತ ಹೇಳಿದ್ರು. ಸರಿ ಒಂದು ಸಂಜೆ ಹಾಗೆ ಎಲ್ಲರೂ ಹೋಗೋಣ ಅಂತ. ಇನ್ನವರು ಮನೆಯಲ್ಲಿ ಸಂಡಿಗೆ ಮಾಡಿದರು ಅಂತ ಅಂದ್ಬಿಟ್ಟು ಎಲ್ಲ ಕರೆದ್ಬಿಟ್ಟು ಕೊಟ್ಟಿದ್ರು. ಇಲ್ಲಿ ನಾವು ತಿಂತಾಯಿದ್ರೆ ಸಿರಿ ಪಾತ್ರೆನ ಎಳ್ಕೊಂಡು ಅವಳು ಫುಲ್ ಖುಷಿಯಿಂದ ಬಾಯಿಗೆ ಹಾಕೋತಾ ಇದ್ದಾಳೆ. ಆಮೇಲೆ ನಾವು ತೆಗ್ದ್ಬಿಟ್ಟು ಅದನ್ನು ಮತ್ತೆ ಪಾತ್ರೆ ಒಳಗೆ ಹಾಕಿದ್ರೆ ಮತ್ತೆ ತೊಗೊಂಡು ಅದನ್ನು ಬಾಯಲ್ಲಿ ಇಟ್ಕೊಳ್ಳೋದು, ಈ ಥರ ಮಾಡ್ತಾಯಿದ್ಲು. ಸೊ ಅವಾಗ ಅದೊಂದು ವಿಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡೆ. ಇನ್ನು ಸಂಜೆ ಹಾಗೆ ನಾನು ವಿಶಾಲ್ ಮಾರ್ಟ್ಗೆ ಹೋಗಿದ್ದೆ, ಮತ್ತು ದೀಪ ಅವರು ಕೂಡ ಬಂದಿದ್ದರು. ಎಲ್ಲ ಶಾಪಿಂಗ್ ಮಾಡಿಕೊಂಡು ಬಂದೆ. ಮನೆಗೆ ಬರೋ ಅಷ್ಟೊತ್ತಿಗೆ ಒಂದು 6 ಗಂಟೆನೋ ಆಗಿತ್ತು. ಜೀವನ್ಗೆ ಕೂಡ ಹೇಳಿದ್ದೆ ವಿಶಾಲ್ ಮಾರ್ಟ್ಗೆ ಹೋಗ್ತಿದ್ದೀನಿ ಅಂತ. ಅವ್ರು ಯೂಶ್ವಲಾಗಿ ನಾನು ವಿಶಾಲ್ ಮಾರ್ಟ್ಗೆ ಡಿ ಮಾರ್ಟ್ಗೆಲ್ಲ ಹೋಗ್ತೀನಿ ಅಂದರೆ ಯಾಕೆ ಸುಮ್ಮನೆ ಇವಾಗ ಅಂತ ಹೇಳ್ತಾರೆ. ಯಾಕಂದರೆ ಒಂದಕ್ಕೋಗಿ 2 ತೊಗೊಬತ್ತೀನಲ್ಲ, ಹಾಗಾಗಿ ಅವರು ಬೇಡ ಅನ್ನೋದು ಜಾಸ್ತಿ. ಬಟ್ ನನ್ನ ತಲೆಯಲ್ಲಿ ಫಿಕ್ಸ್ ಆಗಿಬಿಟ್ಟಿದ್ದೆ, ಇಲ್ಲ ನಾನು ಹೋದರೆ ಈ ಸರಿ ಜಸ್ಟು ಮ್ಯಾಟ್ ಅಷ್ಟೇ ತೊಗೊಂಬರ್ಬೇಕು ಅಂತ ಅಂದ್ಬಿಟ್ಟು. ಆಮೇಲೆ ಒಂದಷ್ಟು ಈ ಕುಷನ್ ಕವರೆಲ್ಲ ನೋಡಿದೆ ಯಾವ ರೀತಿ ಇರುತ್ತೆ ಏನು ಅಂತ. ಕ್ವಾಲಿಟಿ ವೈಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಒಂಥರ 59 ರುಪೀಸ್ಗೆ ಒಳ್ಳೆ ಮೆಟೀರಿಯಲ್ ಕ್ವಾಲಿಟಿನೇ ಇತ್ತು ಅಂತ ಅನ್ನಿಸ್ತು. ಸೊ ಹಾಗಾಗಿ ನೋಡ್ತಾ ಇದ್ದೆ. ನನಗೆ ಈ ಥರ ಕುಷನ್ ಕವರ್ ಇದೆಲ್ಲ ತುಂಬ ಇಷ್ಟ ಆಗುತ್ತೆ. ಈ ಜಾಸ್ತಿ ಪಿಕ್ಚರ್ಸ್ ಇರೋದೆಲ್ಲ ಇಷ್ಟ ಆಗಲ್ಲ. ಈ ಥರ ಇದ್ರೆ ನೋಡೋದಕ್ಕೂ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನೋಡೋಣ ಅಂತ ನೋಡ್ತಾ ಇದ್ದೆ. 59 ರುಪೀಸ್ ಅಲ್ವಾ, ಆರಾಮಾಗಿ ತೊಗೋಬೋದು. ಕಲರ್ ಆಪ್ಷನ್ಸ್ ಕೂಡ ಇತ್ತು. ಸರಿ ಅಂತ ಅದನ್ನು 1-2 ತೊಗೊಳ್ಳೋಣ ಅಂತ ನೋಡಿದೆ. ಅದಾದಮೇಲೆ ಡೋರ್ ಮ್ಯಾಟ್ ಎಲ್ಲನೂ ಕೂಡ ಈ ಸಲ ಒಂದು ಸ್ವಲ್ಪ ಆಫರಲ್ಲೇ ಇತ್ತು, ನೋಡಿಕೊಂಡು ತೊಗೊಂಡೆ. ಯಾಕಂದರೆ ಯೂಶ್ವಲಾಗಿ ಈ ವಾಶ್ರೂಮ್ ಹತ್ರ ಹಾಕೋದು ಮ್ಯಾಟ್ ಎಲ್ಲನೂ ಅವಾಗವಾಗ ಚೇಂಜ್ ಮಾಡ್ತಾನೆ ಇರ್ತೀವಿ. ಒಂದೇ ಥರ ಹಾಕೋದಕ್ಕೂ ಕೂಡ ಬೋರ್ ಆಗುತ್ತೆ. ಸೊ ಹಾಗಾಗಿ ಈ ಸಲ ಒಂದು ಸ್ವಲ್ಪ ಕಡಿಮೆ ಪ್ರೈಸಿಂದ ತೊಗೊಂಡಿದ್ದೀನಿ. 149 ರುಪೀಸ್ ಈ ಥರದ್ದೆಲ್ಲ ತೊಗೊಂಡಿದ್ದೀನಿ. ಸೊ ಎಲ್ಲ ತೊಗೊಂಡು ನಾವು ವಾಪಸ್ ಮನೆಗೆ ಬರೋ ಅಷ್ಟೊತ್ತಿಗೆ 6 ಗಂಟೆ 6:30 ಆಗಿತ್ತು. ಅಪ್ಪು ಕೂಡ ಏನೇನೋ ಬೇಕು ಅಂತ ಅಂದ್ಬಿಟ್ಟು ಅವನು ಕೂಡ ತೊಗೊಂಡಿದ್ದೆ. ಎಲ್ಲ ಮನೆಗೆ ಬಂದು ಎಲ್ಲ ಜೋಡಿಸಿ ಎತ್ತಿಟ್ವಿ. ವಿಶಾಲ್ ಮಾರ್ಟ್ಗೆ ಹೋಗ್ಬಿಟ್ಟು ಬಂದ್ವಿ. ಟೈಮ್ ಆಲ್ರೆಡಿ ಇವಾಗ 7:45 ಆಗ್ತಾಯಿದೆ. ಇನ್ನೂ ಅಡುಗೆ ಬೇರೆ ಮಾಡಿಲ್ಲ. ಇವತ್ತು ಚಿಕನ್ ಮಾಡೋಣ ಅಂತ ಹೇಳಿದ್ರು ಜೀವನ, ಹಾಗಾಗಿ ವೆಯ್ಟ್ ಮಾಡ್ತಾಯಿದ್ದೀನಿ ಇನ್ನು. ಮತ್ತು ಅಷ್ಟೊತ್ತಿಗೆ ಇನ್ನೂ ಚಿಕನ್ ಏನೂ ತೊಗೊಂಬಂದಿಲ್ಲ ಅಲ್ವಾ, ದೇವರಿಗೆ ತುಪ್ಪದ ಬತ್ತಿ ಮಾಡಬೇಕಾಗಿತ್ತು. ಅದಕ್ಕೆ ಅಂತ ತೆಗ್ದು ಇಟ್ಟಿದ್ದೆ. ಅಂದರೆ ಏನಂತಾರೆ, ಬೆಣ್ಣೆ ಎಲ್ಲ ಮಾಡಿಬಿಟ್ಟು ತುಪ್ಪ ಮಾಡೋಣ ಅಂತ ಸಪ್ರೇಟಾಗಿ ಅದಕ್ಕೆ ಅಂತಲೇ ಹಾಕಿದ್ದೆ. ಸೊ ಇವಾಗ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಎಷ್ಟಾಗುತ್ತೋ ಅಷ್ಟು ನೋಡಿಕೊಂಡು ಒಂದು ಸ್ವಲ್ಪ ಫಸ್ಟು ದೇವರು ತುಪ್ಪದ ಬತ್ತಿಗೆ ಅಂತ ಮಾಡಿಕೊಂಡು ಇನ್ನು ಮಿಕ್ಕಿದ ತುಪ್ಪ ಎಲ್ಲ ಏನಿದೆ ಅದನ್ನು ಎತ್ತಿಟ್ಕೊತೀನಿ. ಸೊ ಇವಾಗ ಗ್ರೈಂಡ್ ಮಾಡೋಣ. ಅಲ್ಲಿ ವಿಶಾಲ್ ಮಾರ್ಟಿಂದ ಬಂದಿದ್ದೆ ಲೇಟ್ ಆಯಿತು, ಹಾಗಾಗಿ ಎಲ್ಲ ಲೇಟೇ ಆಗೋಯ್ತು. ಸ್ವಲ್ಪ ಬೇಗನೆ ತೆಗಿತಾ ಇದ್ದೀನಿ ಬೆಣ್ಣೆ. ನಾನು ಯಾವಾಗಲೂ ಲೇಟಾಗಿ ತೆಗಿತಾ ಇದ್ದೆ, ಸರಿ ಸ್ವಲ್ಪ ಬೇಗನೆ ತೆಗಿತಾ ಇದ್ದೀನಿ. ದೇವ್ರಿಗೆ ಬೇಕಾಗಿತ್ತು ತುಪ್ಪದ ಬತ್ತಿಗೆ ಅಂತ.
ತುಪ್ಪ ತರಿಸ್ಲೇ ಇಲ್ವಾ ನೀನು? ಇದೇ ಆಗತ್ತಲ್ಲ, ಇದೇ ಮಾಡ್ಕೊಳ್ಳೋಣ ಅಂತ. ಇನ್ನ ಮನೆಗೆ ಐತೆ, ದೇವ್ರಿಗೆ ಮಾಡ್ಕೊಳ್ಳೋಣ ಅಂತ ಈ ಸತಿ ಮಾಡ್ತಿರೋದು. 2 ದಿನಾನು ಬರೀ ಕರ್ಪೂರನೇ ಹಚ್ಚಿದೀನಿ. ದೇವ್ರ ಮನೆ ಎಲ್ಲ ಫುಲ್ ಗೋಡೆಲ್ಲ ಕರಿಯ ಹೋಗುತ್ತೆ. ಅಷ್ಟೊಂದು ಆಗೋಯ್ತಲ್ಲ. ಬರೀ 15 ದಿವಸದಷ್ಟೇ. 15 ದಿವಸನೂ ಅಲ್ಲ, ಬೇಗನೆ ಬರ್ಲಿ. 10 ದಿವಸಕ್ಕೆಲ್ಲ ಯೂಶ್ವಲ್ ಆಗಿ ನಾನು ಹೊರಗಡೆಯಿಂದ ತುಪ್ಪ ತೊಗೊಂಬರೋದು ತುಂಬ ಕಡಿಮೆ. ಎಷ್ಟು ಬೇಕಾಗುತ್ತೋ ಮನೆಗೆ ಅದನ್ನು ನಾನೇ ಮನೆಯಲ್ಲಿ ಮಾಡ್ಕೊಂಬಿಡ್ತೀನಿ. ಈ ದೇವರಿಗೆ ತುಪ್ಪದ ಬತ್ತಿಗಾಗಿರ್ಬೋದು, ಆಮೇಲೆ ಮನೆಗೆ ಯೂಸ್ ಮಾಡೋದಕ್ಕೆ ತುಪ್ಪ ಆಗಿರ್ಬೋದು, ಎಲ್ಲನೂ ಕೂಡ ಆಲ್ಮೋಸ್ಟ್ ನಾವು ಏನು ಹಾಲು ತೊಗೊಂಬರ್ತೀವಿ ಮನೆಗೆ, ಅದರೊಳಗೆ ಕೆನೆ ತೆಗೆದು ಈ ರೀತಿಯಾಗಿ ಒಂದು 15 ದಿವಸಕ್ಕೆ ಒಂದ್ಸಲಿ ಬೆಣ್ಣೆ ಮಾಡ್ಕೊಂಡು ತುಪ್ಪ ಮಾಡ್ಕೊತೀನಿ. ಸೊ ದಟ್ ನನಗೇನು ಅಂದರೆ ಹೊರಗಡೆಯಿಂದ ತರೋದಕ್ಕಿಂತ ಮನೆಯಲ್ಲೇ ಯೂಸ್ ಮಾಡೋದು ತುಂಬ ಚೆನ್ನಾಗಿರುತ್ತೆ, ಹೈಜೀನಾಗಿ ಕೂಡ ಇರುತ್ತೆ ಅನ್ನೋದು ಅಷ್ಟೇ. ಅಳ್ತಾಳೆ ಬೀಳ್ಸ. ಬ್ಲ್ಯಾಕ್ ಒಂಥರ ಕಂದು ಬಣ್ಣ ಥರ ಬ್ಲ್ಯಾಕ್ ಬ್ರೌನ್ ಆಗಬೇಕು. ಎಷ್ಟು ತುಪ್ಪ, ಎಷ್ಟು ಗೊತ್ತಾ, ಇರೋ ಹಾಲಲ್ಲಿ ಮಾಡಿರೋದು ಅದು. ವೆರಿ ಗುಡ್. ಇಟ್ಟು ತುಪ್ಪದ ಬತ್ತಿನ ಒತ್ತಿ ಮುಯ್ಕೊಳ್ಳೋದು. ಸೊ ಬಿಸಿ ಬಿಸಿ ತುಪ್ಪನ ಇವಾಗ ಬತ್ತಿ ಏನು ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದಕ್ಕೆ ಹಾಕೊಳ್ತಾ ಇದ್ದೀನಿ. ಈ ರೀತಿ ಹಾಕೋದ್ರಿಂದ ನೀಟಾಗಿ ಅದು ಹೀರುತ್ತೆ, ಜೊತೆಗೆ ದೀಪ ಕೂಡ ತುಂಬ ಚೆನ್ನಾಗಿ ಅಂಟುತ್ತೆ. ಸೊ ಹಾಗಾಗಿ ಈ ರೀತಿಯಾಗಿ ಮಾಡ್ಕೊತೀನಿ. ಇದು ಆಲ್ಮೋಸ್ಟ್ ಹೇಳಬೇಕಂದ್ರೆ ನನಗೊಂದು 3 ತಿಂಗಳು ಮೇಲೆ ಬರುತ್ತೆ. ತುಂಬ ಜಾಸ್ತಿನೇ ಇಲ್ಲಿ ಬತ್ತಿನ ಯೂಸ್ ಮಾಡಿರುವಂಥದ್ದಲ್ವ, ಹಾಗಾಗಿ ಬಿಸಿ ಬಿಸಿ. ಮತ್ತು ನಾನು ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಎಲ್ಲರೂ ಕೂಡ AGB ಲೇಔಟ್ ಹತ್ರ ಹೋಗೋಣ ಫುಡ್ ಸ್ಟ್ರೀಟಿಗೆ ಅಂತ ಹೇಳಿ ಮಾತಾಡ್ಕೊಂಡಿದ್ವಿ. ಸೊ ಹಾಗಾಗಿ ಒಂದು ಸಂಜೆ ಹಾಗೆ ಬಂದಿದ್ದು, ಬೆಳಗ್ಗೆಯಿಂದ ಏನೂ ವ್ಲಾಗ್ ಮಾಡ್ಕೊಳಕ್ಕಾಗಲಿಲ್ಲ. ಮತ್ತು ಸಂಜೆಯಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೆ. ಸೊ ಆಲ್ಮೋಸ್ಟ್ 3 ಡೇಸ್ ವ್ಲಾಗ್ ಅಂತಲೇ ಹೇಳ್ಬೋದು. ಫಸ್ಟ್ ಡೇ ಸ್ಟಾರ್ಟ್ ಮಾಡಿದ್ದು, ಎಂಡಿಂಗ್ ಕೂಡ ಮಾಡೋಕ್ಕಾಗಲಿಲ್ಲ. ಅದು ಹೇಗಾಗುತ್ತೋ ಹಾಗೆ ಕಂಟಿನ್ಯೂ ಮಾಡಿಕೊಂಡೇ ಹೋದೆ. ಇನ್ನು ಸಂಜೆ ಹಾಗೆ ಇಲ್ಲೇನು ಫುಡ್ ಸ್ಟ್ರೀಟಿಗೆ ಬಂದಿದ್ವಿ. ಎಲ್ಲ ರೆಸಿಪಿನೂ ಟ್ರೈ ಮಾಡಬೇಕು, ಹೆಂಗಿರುತ್ತೆ ಏನು ಅಂತ ಅಂದ್ಬಿಟ್ಟು ಎಲ್ಲನೂ ಕೂಡ ತೊಗೊಂಡ್ವಿ. ಆಲ್ಮೋಸ್ಟ್ ಪಾವ್ ಭಾಜಿ ಆಗಿರ್ಬೋದು, ವಡಾಪಾವ್ ಆಗಿರ್ಬೋದು, ಆಮೇಲೆ ಪಿಜ್ಜಾ, ಐಸ್ ಕ್ರೀಮ್, ಆಮೇಲೆ ಗೋಬಿ, ಮೊಮೋಸ್ ಎಲ್ಲನೂ ಕೂಡ ಟ್ರೈ ಮಾಡೋಣ ಅಂತ. ಎಲ್ಲ ಆಲ್ಮೋಸ್ಟ್ ಒಂದೇ ಕಡೆ ಸಿಗುತ್ತೆ, ಎಲ್ಲೂ ಆ ಕಡೆ ಈ ಕಡೆ ಹೋಗಬೇಕು ಅನ್ನೋ ಥರ ಇರೋಲ್ಲ. ಸೊ ಎಲ್ಲನೂ ತೊಗೊಂಡು ಟೇಸ್ಟ್ ಮಾಡಿದ್ವಿ. ಆಲ್ಮೋಸ್ಟ್ ಆಯಿತು, ಅಲ್ಲಿಗೆ ಹೋಗಿ 1 hour ಎಂಜಾಯ್ ಮಾಡಿಕೊಂಡು ಬಂದ್ವಿ. ಇದು ಅಪ್ಪಗೆ ಇಷ್ಟ ಆಯಿತು. ಚೆನ್ನಾಗಿತ್ತಾ? ಸೂಪರ್ ಆಗಿತ್ತಾ? ಸೊ ಫಸ್ಟ್ ಟೈಮ್ ನಾನು ಈ ಒಂದು ಸ್ಟ್ರೀಟಲ್ಲಿ ಪಿಜ್ಜಾನ ತೊಗೊಂಡಿದ್ದು. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. 148 ರುಪೀಸ್ಗೇನೋ ತುಂಬ ಚೆನ್ನಾಗಿರೋ ಪಿಜ್ಜಾನೇ ತಿಂದ್ವಿ ಅಂತ ಅನ್ನಿಸ್ತು ಪರ್ಸ್ನಲಿ. ಸೊ ನೆಕ್ಸ್ಟ್ ಟೈಮ್ ಜೀವನ ಕೂಡ ಕರ್ಕೊಂಬರ್ಬೇಕು ಅಂತ ಅಂದ್ಕೊಳ್ತಾ ಇದ್ದೆ. ಇನ್ನು ಪಿಜ್ಜಾ ಎಲ್ಲ ತಿಂದ್ಕೊಂಡು ಅದಾದಮೇಲೆ ಅಲ್ಲೇ ನಿಯರ್ ಬೈ ಗೋಬಿ ಕೂಡ ಇತ್ತು. ಸರಿ ಗೋಬಿನೂ ಕೂಡ ತಿಂದು
ಅದಾದಮೇಲೆ ನೆಕ್ಸ್ಟ್ ಅಲ್ಲೇ ಒಂದು ನಿಯರ್ ಬೈ ಸ್ಟಾಲ್ ಇತ್ತು. ನನಗದು ಅಲ್ಲಿಂದ ಕುತ್ಕೊಂಡು ನೋಡ್ತಾ ಇದ್ದೆ. ಆ್ಯಕ್ಚುಲಾಗಿ ಬರುವಾಗಲೇ ನೋಡಿದೆ ಒಂದು ಸತಿ ಅಲ್ಲಿ ಹೋಗಿ ನೋಡೋಣ ಅಂತ ಅಂದ್ಬಿಟ್ಟು. ಆಮೇಲೆ ಹೇಗಿದ್ರೂ ಕೂಡ ಮೊಮೋಸ್ ತಿನ್ನೋದಕ್ಕೆ ಅಂತ ಹೋದ್ವಲ್ಲ, ಮೊಮೋಸ್ನ ಆರ್ಡರ್ ಮಾಡಿಬಿಟ್ಟು ಆಮೇಲೆ ಆ ಸ್ಟಾಲ್ ಹತ್ರ ಹೋದೆ. ಆ ಮೊಮೋಸ್ ಆರ್ಡರ್ ಮಾಡಿರೋದನ್ನು ಕೂಡ ಮರ್ತೋಗಿ ಕೊನೆಗೆ ಅದೇನು ಸ್ಟಾಲ್ನ ನೋಡಿಕೊಂಡು ಅದೇನೇನೆಲ್ಲ ಬೇಕಂತ ಇತ್ತು ಅದನ್ನೆಲ್ಲ ನೋಡಿ ಬೈ ಮಾಡಿದೆ. ಅದೇನೇನೆಲ್ಲ ತೊಗೊಂಡೆ ಅಂತ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ಕೊಳ್ತೀನಿ. ಆ್ಯಂಡ್ ಪರ್ಸ್ನಲಿ ನನಗೆ ಕಲೆಕ್ಷನ್ಸ್ ಎಲ್ಲ ಅಲ್ಲಿ ತುಂಬಾ ಇಷ್ಟ ಆಯಿತು. ನೆಕ್ಸ್ಟ್ ಟೈಮ್ ಖಂಡಿತ ಇನ್ನೂ ಒಂದಷ್ಟು ಕಲೆಕ್ಷನ್ಸನ್ನೆಲ್ಲ ಅಲ್ಲಿಂದ ತೊಗೊಳ್ತೀನಿ ಅಂತ ಅಂದ್ಕೊಳ್ತೀನಿ. ನೋಡ್ಬೋದು ಕ್ಲಿಪ್ಸ್ ಎಲ್ಲ ಆಗಿರ್ಬೋದು, ಅದಾದಮೇಲೆ ಒಂದಷ್ಟು ಸ್ಟಡ್ಸ್ ಆಗಿರ್ಬೋದು, ಆಮೇಲೆ ಬ್ರೇಸ್ಲೆಟ್ಸ್ ಎಲ್ಲ ಇನ್ಸ್ಟಾಗ್ರಾಮಲ್ಲಿ ನೋಡಿದೆ ನಾನು ಈ ರೀತಿಯಾಗಿ. ಸೊ ಇಲ್ಲಿ ತುಂಬ ಅಫೋರ್ಡಬಲ್ ಪ್ರೈಸಲ್ಲೇ ಹೇಳ್ತಾಯಿದ್ರು ಅವರು, 250 ರುಪೀಸ್ ಈ ಥರ. ಆಮೇಲೆ ಈ ಬ್ರೇಸ್ಲೆಟ್ಸ್ ಎಲ್ಲ ನೋಡ್ಬೋದು, ಕಾಲೇಜ್ ಗೋಯಿಂಗ್ ಗರ್ಲ್ಸ್ಗಾಗಿರ್ಬೋದು, ಈ ಥರ ಎಲ್ಲ ತುಂಬ ಚೆನ್ನಾಗಿತ್ತು ಕಲೆಕ್ಷನ್ಸು, ಅವರೆಲ್ಲ ತೊಗೊಳ್ಬೋದು. ಆ್ಯಂಡ್ ನನಗೂ ಕೂಡ ಪರ್ಸ್ನಲಿ ಇಲ್ಲಿ ಕ್ಲಿಪ್ಸು ಮೇಯ್ನಾಗಿ ನನಗೆ ತುಂಬ ಜಾಸ್ತಿ ಇಷ್ಟ ಆಗಿದ್ದು ಅಂತ ಅಂದರೆ ಅಲ್ಲಿ ನಾನು ಒಂದು ನೆಕ್ ಪೀಸ್ನ ತೊಗೊಂಡೆ. ಅದಾದಮೇಲೆ ಒಂದು 4-3 ಥರದ್ದೇನೋ ಕ್ಲಿಪ್ನ ತೊಗೊಂಡೆ. ಸೊ ಎಲ್ಲನೂ ಕೂಡ ಚೆನ್ನಾಗಿದೆ. ಮನೆಗೆ ಹೋದ್ಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಆ್ಯಂಡ್ ಇಲ್ಲಿಂದ ನಾವು ಹೊರಡೋದಕ್ಕೆ ಆಲ್ಮೋಸ್ಟ್ 1 hour 15 minutes ಏನೋ ಆಯಿತು. ಅಷ್ಟೊತ್ತಿಗೆ ಜೀವನ್ ಕೂಡ ಬಂದರು. ಸೊ ಫ್ರೆಂಡ್ಸ್ ಜೊತೆ ಫುಡ್ ಸ್ಟ್ರೀಟಿಗೆ ಹೋಗಿದ್ವಿ. ಅಲ್ಲಿ ಒಂದಷ್ಟು ರೆಸಿಪೀಸ್ನೆಲ್ಲ ತಿನ್ಕೊಂಡು ಬಂದ್ವಿ. ಚೆನ್ನಾಗಿತ್ತು ಎಲ್ಲನೂ. ಒಂದಷ್ಟೆಲ್ಲ ನಾನು ಟ್ರೈ ಮಾಡಿರಲಿಲ್ಲ ಆ್ಯಂಡ್ ನನಗೂ ಕೂಡ ಡಿಫ್ರೆಂಟಾಗಿ ಇತ್ತು. ಹಾಗೆ ಅಲ್ಲಿ ಒಂದು ಸ್ಟಾಲ್ ಹಾಕಿದ್ರು. ನನಗೆ ಈ ಒಂದು ಇನ್ವಿಸಿಬಲ್ ನೆಕ್ ಚೈನ್ ತುಂಬ ಇಷ್ಟ ಆಯಿತು ಆ್ಯಂಡ್ ಚೆನ್ನಾಗಿತ್ತು. ನನಗೆ ಏನೋ ನೋಡಿದ ತಕ್ಷಣ ಇಷ್ಟ ಆಯಿತು, ಹಾಗಾಗಿ ತಗೊಂಡೆ. ಯಾವಾಗಾದರೂ ಡ್ರೆಸ್ಸಿಗೆಲ್ಲ ವೇರ್ ಮಾಡ್ಬೋದಲ್ವಾ ಅಂತ. ಇದಕ್ಕೆ ಪ್ರೈಸ್ ಬಂದುಬಿಟ್ಟು 220 ರುಪೀಸ್. ಚೆನ್ನಾಗಿದೆ ಅಲ್ಲ? ಒಂದ್ಸಲಿ ಓಪನ್ ಮಾಡಿ ತೋರಿಸ್ತೀನಿ. ಅದಾದಮೇಲೆ ನೆಕ್ಸ್ಟು ನನಗೆ ಈ ಥರ ಡಿಫ್ರೆಂಟಾಗಿ ಹೇರ್ ಕ್ಲಿಪ್ಸ್ ಎಲ್ಲ ತುಂಬ ಇಷ್ಟ ಆಗುತ್ತೆ. ಸೊ ಹಾಗಾಗಿ ತೊಗೊಂಡೆ. ಟುಲಿಪ್ದು ಚೆನ್ನಾಗಿದೆ ಅದೊಂದು. ಅದಾದಮೇಲೆ ನೆಕ್ಸ್ಟು ಈ ರೀತಿ ಒಂದು ಸ್ವಲ್ಪ ದೊಡ್ಡ ಸೈಜ್ದು ಈ ಥರ ಇದೆ. ಅದಾದಮೇಲೆ ನೆಕ್ಸ್ಟು ಈ ಒಂದು ಫ್ಲವರ್ ಕ್ಲಿಪ್ ಇದು ಎಷ್ಟು ಚೆನ್ನಾಗಿದೆ ಗೊತ್ತಾ, ಒಂಥರ ತುಂಬ ಇಷ್ಟ ಆಯಿತು, ಹಾಗಾಗಿ ತೊಗೊಂಡೆ ಈ 3 ಕ್ಲಿಪ್ಪು. ಅದಾದಮೇಲೆ ಇದೊಂದು ನೆಕ್ ಪೀಸ್, ಇದನ್ನು ಓಪನ್ ಮಾಡಿ ತೋರಿಸ್ತೀನಿ. ಚೆನ್ನಾಗಿ ಕಾಣುತ್ತೆ, ಸ್ಯಾರಿಗೆಲ್ಲ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ತೊಗೊಂಡೆ. ನಾನೇನು ವೇರ್ ಮಾಡಿಲ್ಲ, ಜಸ್ಟ್ ಹಿಂಗೆ ನೆಕ್ ಮೇಲೆ ಇಟ್ಟು ತೋರಿಸಿದ್ದು. ನನಗಿಷ್ಟ ಆಯಿತು ಪರ್ಸ್ನಲಿ, ಸೊ ತೊಗೊಂಡಿದ್ದು. ಇನ್ನು ಇವಾಗ ಜೀವನ್ ಅವರು ಆಫೀಸಿಂದ ಬರೋಕ್ಕೂ ಮುಂಚೆನೇ ಅಮ್ಮನ ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದರು. ಸೊ ಹಾಗಾಗಿ ಇವಾಗ ಹೋಗೋಣ ಅಂತ ಅಲ್ಲಿಗೆ ಬಂದ್ಬಿಟ್ಟು ಕೂತ್ಕೊಂಡಿದ್ದಾರೆ. ಟೈಮ್ ಬೇರೆ ಆಗಿದೆ, ಆಗಲೇ 7:15. ಇಲ್ಲಿಂದ ಅಲ್ಲಿಗೆ ಹೋಗೋದಕ್ಕೆ ಟೈಮ್ ಆಗುತ್ತೆ. ಬೇಗ ಹೋಗಿ ರೆಡಿ ಹೋಗ್ರಿ. ಇನ್ನು ಸಿರಿ ಬರ್ತಾನೆ ಮಲ್ಕೊಂಬಿಟ್ಲು. ನಾನು ಹಂಗೆ ಬರ್ತಾ ಮನೆಯಲ್ಲಿ ಟೊಮೊಟೊ ಎಲ್ಲ ಖಾಲಿಯಾಗಿತ್ತು, ಹಂಗೆ ತೊಗೊಂಡು ಅದಾದಮೇಲೆ ಹಾಲು ಕೂಡ ಖಾಲಿಯಾಗಿತ್ತು ನಾಳೆಗೆ. ಈ ಜೆಪ್ಟೋನಲ್ಲಿ ತರಿಸ್ಕೊಂಡ್ರೆ ಏನು ಗೊತ್ತಾ, ಒಡೆದೇ ಹೋಗುತ್ತೆ ಅದು. 1 ಲೀಟ್ರ್ ಒಂದೊಂದ್ಸಲಿ ತರಿಸ್ಕೊಂಡ್ಬಿಡ್ತೀನಿ ನಾನು, ಹೊಡೆದೇ ಹೋಗುತ್ತೆ. ಆಮೇಲೆ ಸುಮ್ಮನೆ ದುಡ್ಡು ವೇಸ್ಟು ಅಂತ ಅನಿಸುತ್ತೆ. ಅದಕ್ಕೆ ಜೆಪ್ಟೋನಲ್ಲಿ ಈ ನಡುವೆ ತರಿಸ್ಕೊಳ್ಳೋದು ಕಡಿಮೆ ಮಾಡಿದ್ದೀನಿ. ಹಾಲನ್ನ ಇಲ್ಲೇ ತೊಗೊಂಬಂದ್ಬಿಡೋಣ ಅಂತ ಇಲ್ಲೇ ತೊಗೊಂಬಂದ್ಬಿಡ್ತೀನಿ. ಅದೇ ಸ್ಕೂಲಿಂದ ಬರುವಾಗ ಅಥವಾ ಅಪ್ಪನ ಬಿಟ್ಬಿಟ್ಟು ವಾಪಸ್ ಬರ್ತೀನಲ್ಲ ಮನೆಗೆ, ಆವಾಗ ಇಲ್ಲಾಂದರೆ ಮಧ್ಯಾಹ್ನ ಹಾಗೆ ತೊಗೊಂಬಂದ್ಬಿಟ್ರೆ ಆಗುತ್ತೆ ಅಂತ. ಈಗ ಜೆಪ್ಟೋನಲ್ಲಿ ಅದೊಂದು ಹಾಲು ವಿಷಯಕ್ಕೆ ಮಾತ್ರ ಹೋಗ್ತಾಯಿಲ್ಲ, ಯಾಕಂದರೆ ಒಂದೇ ದಿನ 3 ಸತಿ ತರಿಸಿದ್ದೀನಿ. 3 ಪ್ಯಾಕೆಟ್ ಹಾಲು ಕೂಡ ಒಡೆದೋಯ್ತು, ಹಾಗಾಗಿ ನಾನು ತರಿಸ್ತಾಯಿಲ್ಲ ಆವಾಗಿಂದ. ಇನ್ನು ಇವಾಗ ಬೇಗ ಹೋಗೋಣ. ನಾನೇನು ರೆಡಿಯಾಗಿ, ನನ್ನ ತಲೆಗೆ ಬೇರೆ ಎಣ್ಣೆ ಹಚ್ಕೊಬಿಟ್ಟಿದ್ದೀನಿ. ಇನ್ನೇನು ನಾನು ರೆಡಿ ಆಗಂಗಿಲ್ಲ. ಸೇಮ್ ಡ್ರೆಸ್ ಕೂಡ ವೇರ್ ಮಾಡಿದ್ದೀನಿ. ಇವಾಗ ಹೊರಗಡೆ ಹೋಗುವಾಗ ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೋಗಿದ್ದು, ಇನ್ನು ಹೊರಡೋದು ಅಷ್ಟೇ. ಅತ್ತೆ ಮನೆಗೆ ಹೋಗೋಣ ಅಂತ ಯಾಕೆ ಪ್ಲ್ಯಾನ್ ಆಗಿದ್ದು ಅಂತ ಅಂದರೆ, ನಮ್ಮ ಅತ್ತೆದು ಇವತ್ತು 60ನೇ ವರ್ಷದ ಬರ್ತಡೇ. ಸೊ ಹಾಗಾಗಿ ಹೋಗಿ ಅವ್ರಿಗೆ ವಿಶ್ ಮಾಡಿ ಕೇಕ್ ಕಟ್ ಮಾಡಿಸಿ ಬರೋಣ ಅಂತ ಅಂದ್ಕೊಂಡ್ವಿ. ಬಟ್ ಆಮೇಲೆ ನೈಟ್ ಬೇರೆ ಆಗಿತ್ತು. ಜೀವನ ಕೂಡ ಆಫೀಸಿಂದ ಬಂದಾಗ ಟೈಮ್ 7:30 ಆಗಿತ್ತು. ಇನ್ನು ಇವಾಗ ಹೊರಟು ಅವರು ಅಲ್ಲಿಂದ ಎಲ್ಲ ಕೇಕ್ ಕಟ್ ಮಾಡಿಸಿ ನಾವು ವಾಪಸ್ ಮನೆಗೆ ಬರೋ ಅಷ್ಟೊತ್ತಿಗೆ ತುಂಬ ಲೇಟಾಗಿ ಹೋಗ್ಬಿಡುತ್ತೆ. ಹಾಗಾಗಿ ಸಂಡೇ ಹೋಗೋಣ ಅಂತ ಅಂದ್ಕೊಂಡು ಸುಮ್ಮನೆ ಆದ್ವಿ. ಸೊ ಇವತ್ತಿನ ಈ ಒಂದು ವಿಡಿಯೋನ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಲೇ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸಿಗೋಣ ಮುಂದಿನ ವಿಡಿಯೋನಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.